ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಘಟನೆ ಕುರಿತು ಸಭಾಪತಿಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಇತಿಹಾಸದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರಲಿಲ್ಲ. ಇಡೀ ವಿಧಾನ ಪರಿಷತ್ನಲ್ಲಿ ಸಂಪೂರ್ಣ ಅಧಿಕಾರ ಸಭಾಪತಿಗಳಿಗೆ ಇರುತ್ತೆ. ಅಲ್ಲಿ ಏನೇ ಗಲಾಟೆ ಆದರೂ ಕೂಡ ಅದರ ಬಗ್ಗೆ ಚಿಂತನೆ ನಡೆಸುವುದು ಅವರ ಕೆಲಸವಾಗಿದ್ದು, ಅದನ್ನು ಹದ್ದುಬಸ್ತಿನಲ್ಲಿಡೋದು, ಕ್ರಮ ಕೈಗೊಳ್ಳುವುದು ಸಭಾಪತಿಗಳಿಗೆ ಬಿಟ್ಟ ವಿಚಾರವಾಗಿರುತ್ತೆ. ಇನ್ನು ಸಿಟಿ ರವಿ ಹೆಬ್ಬಾಳ್ಕರ್ ಮಾತಿನ ಚಕಮಕಿ ಸಂಬಂಧ ದಾಖಲೆಗಳನ್ನು ನೋಡಿದ್ದೇವೆ. ಅಲ್ಲಿ ಸಿಟಿ ರವಿ ಯಾವುದೇ ಅವಾಚ್ಯ ಶಬ್ದ ಬಳಸಿಲ್ಲ ಅಂತ ರೂಲಿಂಗ್ ಕೋರ್ಟ್ ಬಳಿಕವೂ ಸಿಐಡಿಗೆ ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿತು, ಅದರ ಕುರಿತು ರಾಜ್ಯ ಸರ್ಕಾರಕ್ಕೆ ಸಭಾಪತಿ ಪತ್ರ ಬರೆದಿರುವುದು ಅರ್ಥ ರಾಜ್ಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನೀವು ಸಂವಿಧಾನಕ್ಕೆ ಇದೇ ಬೆಲೆ ಕೊಡೋದಾ? ಕೂಡಲೇ ಸಭಾಪತಿಗಳಿಗೆ ಕ್ಷಮೆ ಕೇಳಿ ಪೂರ್ಣ ತನಿಖೆ ಸಭಾಪತಿಗಳು ಮಾಡಲಿ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ಕೈಗೊಳ್ಳಿ. ಸರ್ಕಾರ ಸಿಐಡಿ ತನಿಖೆ ಹಿಂಪಡೆದು ಸಭಾಪತಿಗಳ ಗೌರವ ಉಳಿಸಿಕೊಡಬೇಕೆಂದು ರಾಯಚೂರಿನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸಮಾಜದಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳಿಗೆ ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಬ್ರಿಗೇಡ್ ಆರಂಭ ಆಗ್ತಾ ಇದೆ. ವಿಶೇಷವಾಗಿ ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಯಾದಗಿರಿ ಆ ಭಾಗದಿಂದ ಬರ್ತಾ ಇದ್ದಾರೆ. ಬನ್ನಿ. ಗಲಾಟೆ ಮಾಡಿದ್ರು. ಇನ್ನೊಂದು ವಾರದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು, ನಾವು ಮಾಡ್ತೀವಿ ಅಂತ. ನಿಮಗೆ ದೇವಸ್ಥಾನ ಹತ್ರ ಹೋಗ್ಬೇಕು ಅಂತ ಸ್ವಾಮಿಗಳ ಜೊತೆಗೆ ನಾನು ಹೋದೆ. 15 ಕಿಲೋಮೀಟರ್ ಹೋಗಿಲ್ಲ. ಆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, ನಾವು ಅಲ್ಲಿ ವಸ್ತು ಪ್ರಾಪರ್ಟಿ ತೆಗೆದಾಕಿ ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಕೊಡ್ತೀವಿ ಅಂತ. ಈ ಸರ್ಕಾರದ ವಿರುದ್ಧ ಜಾಗೃತಿ ಆಗ್ಬೇಕಾದ್ರೆ ಅವಾಗ ರೈತರ ಭೂಮಿ ಇರ್ಬೋದು. ತಿಂಗಳ ಕೆಳಗೆ ಶಿವಮೊಗ್ಗದಿಂದ ಸ್ಪೆಷಲ್ ಟ್ರೈನ್ ಮಾಡ್ಕೊಂಡು ಇಲ್ಲಿಂದ ಅಯೋಧ್ಯೆಯಿಂದ ಕಾಶಿಯಿಂದ ಬ್ಯಾಕ್ ಶಿವಮೊಗ್ಗ ಅವನ್ನ ಪ್ರಯೋಗ ಹೋಗ್ಬಿಟ್ಟು ಈಗ ಇದು ಪುಣ್ಯ ಸಂದರ್ಭ. 12 ವರ್ಷ ಆದ ನಂತರ ಈಗವಾದ ಜಾಗ ಆಗಿರುತ್ತೆ, ಅಲ್ಲಿ ಹೋಗಿ ಬರ್ತಾ ಇದ್ದಾರೆ. ತುಂಬ ಸಂತೋಷ ಅಂತ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ. ಎರಡನೇದು, ರಾಜ್ಯದ ಇತಿಹಾಸದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರಲಿಲ್ಲ. ವಿಧಾನ ಪರಿಷತ್ತು ಸಭಾಪತಿಗಳ ಸಂಪೂರ್ಣ ಅಧಿಕಾರ ಅವ್ರದ್ದಿರುತ್ತೆ. ಅಲ್ಲೇನೇ ಗಲಭೆಗಳಾದರೆ, ಏನೇ ಗಲಾಟೆಗಳಾದರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಹದ್ದುಬಸ್ತಲ್ಲಿಡೋದಾಗಲಿ, ವಿಸರ್ಜನೆ ಮಾಡೋದಾಗಲಿ, ಕ್ರಮ ಕೈಗೊಳ್ಳೋದಾಗಲಿ ಇದು ಸಭಾಪತಿಗಳಿಗೆ ಸಂಬಂಧಪಟ್ಟ ವಿಚಾರ. ಸಿಟಿ ರವಿ ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನ ಚಕಮಕಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ತೆಗೆದು ನಾನು ನೋಡಿದ್ದೇನೆ, ದಾಖಲೆಗಳು ತೆಗೆದು ಅಲ್ಲಿ ಸಿಟಿ ರವಿ ಅವರು ಯಾವುದೇ ಅವಾಚ್ಯ ಶಬ್ದ ಬಳಸಿಲ್ಲ ಅನ್ನೋದು ರೂಲಿಂಗ್ ಕೊಟ್ಟ ಮೇಲೂ ಕೂಡ ಸಿಐಡಿ ತನಿಖೆ ಯಾಕೆ ಮಾಡಿದ್ರು ಅನ್ನೋಂಥ ಒಂದು ಪತ್ರ ಸಭಾಪತಿಯವರು ರಾಜ್ಯ ಸರ್ಕಾರಕ್ಕೆ ಬರೆದಿರೋದ ಅರ್ಥ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇಲ್ಲ. ಪ್ರತಿನಿತ್ಯ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾರೆ. ಸಂವಿಧಾನಕ್ಕೆ ಇದೇ ಬೆಲೆ ಕೊಡೋದಾ? ಸಭಾಪತಿ ಸ್ಥಾನಕ್ಕೆ ಇದೇ ಬೆಲೆ ಕೊಡೋದಾ? ಅದಕ್ಕೋಸ್ಕರ ಸಭಾಪತಿಯವರ ಕ್ಷಮೆ ಕೇಳಿ ತಕ್ಷಣ ಆ ಒಂದು ಪೂರ್ಣ ತನಿಖೆ ಸಭಾಪತಿಗಳು ಮಾಡಲಿ. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಬಗ್ಗೆ ಏನು ಬೇಕಾದ್ರೆ ಕ್ರಮ ಕೈಗೊಳ್ಳಿ. ರಾಜ್ಯ ಸರ್ಕಾರ ಆ ಒಂದು CID ತನಿಖೆಗೆ ನೇಮಕ ಮಾಡಿದ್ದಾರೆ, ಅದನ್ನು ವಾಪಸ್ ತಗೊಂಡು ಸಭಾಪತಿ ಸ್ಥಾನಕ್ಕೆ
ಆ ಗೌರವ ಉಳಿಸ್ಕೊಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.